ಹೇ ಎವ್ರಿವನ್, ಇಟ್ಸ್ ಮೀ ಸಾನಾ ಸಂಗಮ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿನೇಷನ್ಗೆ ನಾನು ಇಂಪಾರ್ಟೆಂಟ್ ಕ್ವಶನ್ ಸೀರೀಸನ್ನು ಸ್ಟಾರ್ಟ್ ಮಾಡಿದ್ದೆ. ಒಂದು ಪ್ಲೇಲಿಸ್ಟ್ ಕೂಡ ಕ್ರಿಯೇಟ್ ಮಾಡಿದ್ದೀನಿ. ಇಂಪಾರ್ಟೆಂಟ್ ಕ್ವಶನ್ ಸೀರೀಸ್ ಸೆಕೆಂಡ್ PUC ಮಿಡ್ ಟರ್ಮ್ ಎಕ್ಸಾಮ್ 2023-2024 ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಪ್ಲೇಲಿಸ್ಟ್ ಕ್ರಿಯೇಟ್ ಆಗಿದೆ. ಇನ್ನು ಮುಂದೆ ನಾನು ಯಾವುದೇ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಅಪ್ಲೋಡ್ ಮಾಡಿದ್ರು ಆ ಪ್ಲೇಲಿಸ್ಟಲ್ಲಿ ಹೋಗಿ ಆ್ಯಡ್ ಆಗುತ್ತೆ. ನೀವು ಅಲ್ಲಿ ಹೋಗಿ ವೀಡಿಯೋಸ್ಗಳನ್ನು ನೋಡ್ಬೋದು. ನಾನೀಗಾಗಲೇ ಫಿಸಿಕ್ಸ್ದು 2 ಚಾಪ್ಟರ್ಸ್ ಆ್ಯಂಡ್ ಕೆಮಿಸ್ಟ್ರಿ 1 ಚಾಪ್ಟರ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ನೋಡಿ, ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಇವತ್ತು D and F ಬ್ಲಾಕ್ ಎಲಿಮೆಂಟ್ಸ್ದು ಇಂಪಾರ್ಟೆಂಟ್ ಕ್ವಶನ್ಸನ್ನು ನಾನು ನಿಮಗೆ ಹೇಳ್ತೀನಿ. ಫೈನಲ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡೋದಾದರೆ D and F ಬ್ಲಾಕ್ ಎಲಿಮೆಂಟ್ಸ್ ಇಂದ ಟೋಟಲ್ 11 ಮಾರ್ಕ್ಸ್ ಇಂದ ಕ್ವಶನ್ಸ್ ನಿಮಗೆ ಫ್ರೇಮ್ ಆಗುತ್ತೆ. 1 ಮಾರ್ಕ್ ಕ್ವಶನ್ಸ್ 2 ಕ್ವಶನ್ಸ್ ಇರುತ್ತೆ, 3 ಮಾರ್ಕ್ಸ್ ಕ್ವಶನ್ಸ್ 3 ಕ್ವಶನ್ಸ್ ಇರುತ್ತೆ ಫೈನಲ್ ಎಕ್ಸಾಮಿನೇಷನ್ಗೆ. ಮಿಡ್ ಟರ್ಮ್ ಎಕ್ಸಾಮಿನೇಷನ್ಗೆ ತೊಗೊಳೋದಾದರೆ ಈ ಮಾರ್ಕ್ಸ್ ಡಬಲ್ ಆಗುತ್ತೆ. ಅಂದರೆ 22 ಮಾರ್ಕ್ಸ್ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿನೇಷನ್ಗೆ ಈ ಚಾಪ್ಟರಿಂದ ಕ್ವಶನ್ಸನ್ನು ಕೇಳುವಂಥ ಚಾನ್ಸಸ್ ಇರುತ್ತೆ. ಎಕ್ಸಾಕ್ಟ್ 22 ಅಲ್ಲ ಅಂದರೂ +or-2-3 ಮಾರ್ಕ್ಸ್ ವೇರಿಯೇಷನ್ ಆದರೂ ಇನ್ ಬಿಟ್ವೀನ್ 20-25 ಮಾರ್ಕ್ಸ್ ಅಂತೂ ನಿಮಗೆ D and F ಬ್ಲಾಕ್ ಎಲಿಮೆಂಟ್ಸಿಂದ ಕ್ವಶನ್ಸು ಅರೈಸ್ ಆಗುತ್ತೆ. ಓಕೆ, ಫಸ್ಟ್ 3 ಮಾರ್ಕ್ಸ್ ಕ್ವಶನ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡೋದಾದರೆ ಫಿಕ್ಸ್ಡ್ ಕ್ವಶನ್ ಅಂತಲೇ ಹೇಳ್ಬೋದು. ಆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸಲ್ಲೂ ಕೂಡ ಎಗೇನ್ ಆ್ಯಂಡ್ ಎಗೇನ್ ಈ ಕ್ವಶನನ್ನು ಕೇಳಿದ್ದಾರೆ. ಅದು ಯಾವುದು ಅಂದರೆ ಲ್ಯಾಂಥನೇಟ್ ಕಾಂಟ್ರಾಕ್ಷನ್ ಅಂದರೆ ಏನು, ಅದರ ರೀಸನ್ಸ್ ಏನಾಗಿರುತ್ತೆ ಆ್ಯಂಡ್ ಕಾನ್ಸಿಕ್ವೆನ್ಸಸ್ ಏನಾಗಿರುತ್ತೆ ಅಂತ ಕೇಳ್ತಾರೆ. ಐದರ್ ರೀಸನ್ಸ್ ಆದರೂ ಕೇಳ್ಬೋದು ಆರ್ ಕಾನ್ಸಿಕ್ವೆನ್ಸಸ್ ಆದರೂ ಕೇಳ್ಬೋದು. ಸೊ ಇದರಲ್ಲಿ ನೆನ್ಪಿಟ್ಕೊಳ್ಳಿ, ರೀಸನ್ಸ್ ಅಂದರೆ ಕಾರಣಗಳನ್ನು ನೀವು ಬರೀಬೇಕಾಗುತ್ತೆ ಲ್ಯಾಂಥನೇಟ್ ಕಾಂಟ್ರಾಕ್ಷನ್ ಆಗೋದಕ್ಕೆ. ಕಾನ್ಸಿಕ್ವೆನ್ಸಸ್ ಅಂದರೆ ಲ್ಯಾಂಥನೇಟ್ ಕಾಂಟ್ರಾಕ್ಷನ್ ಆದಮೇಲೆ ಏನೇನು ಪರಿಣಾಮಗಳಾಗುತ್ತೆ ಅನ್ನೋದು ನೀವು ಬರೀಬೇಕಾಗುತ್ತೆ. ಸೊ ರೀಸನ್ಸ್ ಆ್ಯಂಡ್ ಕಾನ್ಸಿಕ್ವೆನ್ಸಸ್ ಈ 2 ಟರ್ಮ್ಸ್ ಬಗ್ಗೆ ಕನ್ಫ್ಯೂಷನ್ ಬೇಡ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಮ್ಯಾಗ್ನೆಟಿಕ್ ಮೂಮೆಂಟನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಕೇಳ್ಬೋದು. ಯಾವುದೇ ಅಯಾನ್ಸ್ ಬೇಕಿದ್ರೂ ಅವ್ರು ಕೇಳ್ಬೋದು. Mn+2, Fe+2, Ti+3 ಹೀಗೆ ಯಾವುದೇ ಅಯಾನ್ಸ್ದು ಮ್ಯಾಗ್ನೆಟಿಕ್ ಮೂಮೆಂಟನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಕೇಳ್ಬೋದು. ಅದರ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ ಆ್ಯಂಡ್ ಲಾಸ್ಟಿಗೆ ಯೂನಿಟನ್ನು ಏನು ಬರೀಬೇಕು ಅದನ್ನು ಕೂಡ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಈಸ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಲ್ಯಾಂಥನೈಡ್ಸ್ ಕೇಳ್ಬೋದು. ಜನರಲ್ ಕ್ಯಾರೆಕ್ಟರ್ಸ್ ಆಫ್ ಆಕ್ಟಿನೈಡ್ಸ್ ಕೇಳ್ಬೋದು. ಡಿಫ್ರೆನ್ಸ್ ಬಿಟ್ವೀನ್ ಲ್ಯಾಂಥನೈಡ್ಸ್ ಆ್ಯಂಡ್ ಆಕ್ಟಿನೈಡ್ಸ್ ಕೇಳ್ಬೋದು 3 ಮಾರ್ಕ್ಸ್ಗೆ. ಪ್ರಿಪ್ರೇಷನ್ ಆಫ್ ಪೊಟ್ಯಾಷಿಯಮ್ ಡೈಕ್ರೋಮೇಟ್, ಪ್ರಿಪ್ರೇಷನ್ ಆಫ್ ಪೊಟ್ಯಾಷಿಯಮ್ ಪರ್ಮಾಂಗನೇಟ್ ವೆರಿ ಇಂಪಾರ್ಟೆಂಟ್. ಇವೆರಡರಲ್ಲಿ ಯಾವುದಾದ್ರೂ ಒಂದು ಕೇಳುವಂಥ ಚಾನ್ಸಸ್ ಇರುತ್ತೆ. ಸ್ಟ್ರಕ್ಚರ್ ಆಫ್ ಡೈಕ್ರೋಮೇಟ್ ಅಯಾನನ್ನು ಕೇಳ್ಬೋದು. ಈ ಇಯರ್ ನಿಮ್ಮ ಮಾಡೆಲ್ ಕ್ವಶನ್ ಪೇಪರಲ್ಲಿ ಈ ಕ್ವಶನ್ ಪ್ರೆಸೆಂಟ್ ಇದೆ, 3 ಮಾರ್ಕ್ಸ್ಗೆ ಕೇಳಿದ್ದಾರೆ. ನೆಕ್ಸ್ಟ್ ಅಪ್ಲಿಕೇಶನ್ ಆಫ್ D and F ಬ್ಲಾಕ್ ಎಲಿಮೆಂಟ್ಸನ್ನು ಕೇಳುವಂಥ ಚಾನ್ಸಸ್ ಇರುತ್ತೆ 3 ಮಾರ್ಕ್ಸ್ ಕ್ವಶನ್ಸಲ್ಲಿ. ಓಕೆನಾ. ನೆಕ್ಸ್ಟ್ ಈಸ್ ಗಿವ್ ರೀಸನ್ಸ್ ಟೈಪ್ ಆಫ್ ಕ್ವಶನ್ಸ್. ಇದು D and F ಬ್ಲಾಕ್ ಎಲಿಮೆಂಟ್ಸಲ್ಲಿ ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸಲ್ಲಿ ಮಾಡೆಲ್ ಕ್ವಶನ್ ಪೇಪರ್ಸಲ್ಲೂ ಕೂಡ ರಿಪೀಟೆಡ್ ಆಗಿ ಇದೇ ಕ್ವಶನ್ಸನ್ನು ಕೇಳಿದ್ದಾರೆ. ಇದು ಹೇಗೆ ಕೇಳ್ತಾರೆ ಅಂದರೆ 3 ಮಾರ್ಕ್ಸ್ ಕ್ವಶನ್ಸಲ್ಲೇ ನಿಮಗೆ ಸ್ಪ್ಲಿಟಿಂಗ್ ಟೈಪ್ ಆಫ್ ಕ್ವಶನ್ಸಲ್ಲಿ ಕೇಳ್ಬೋದು. ಅಂದರೆ 1+1+1 ಫಾರ್ಮೇಟಲ್ಲಿ ಕೇಳ್ಬೋದು. ಅಂದರೆ 3 ಸ್ಟೇಟ್ಮೆಂಟ್ಸನ್ನು ಕೊಡ್ತಾರೆ ಇದರಲ್ಲಿ ಯಾವುದಾದ್ರೂ, ಆ ಸ್ಟೇಟ್ಮೆಂಟಿಗೆ ನೀವು ರೀಸನ್ಸನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಆರ್ ಇದನ್ನು MCQಸಲ್ಲೂ ಕೂಡ ನಿಮಗೆ ಫಾರ್ಮ್ ಮಾಡಿ ಕೇಳುವಂಥ ಚಾನ್ಸಸ್ ಇರುತ್ತೆ. ಓಕೆನಾ. ಹಾಗಾದರೆ ಗಿವ್ ರೀಸನ್ ಟೈಪ್ ಆಫ್ ಕ್ವಶನ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಅನ್ನೋದು ನೋಡೋದಾದರೆ, ಜಿಂಕ್ ಆ್ಯಂಡ್ ಆಫ್ನಿಯಮ್ಗೆ ಐಡೆಂಟಿಕಲ್ ರೇಡಿಯೇ ಇರುತ್ತೆ, ಯಾಕೆ? ಸೀರಿಯಂ +4 ಆಕ್ಸಿಡೇಷನನ್ನು ಶೋ ಮಾಡುತ್ತೆ, ಯಾಕೆ? ಆಕ್ಟಿನೈಟ್ ಕಾಂಟ್ರಾಕ್ಷನ್ ಲ್ಯಾಂಥನೈಟ್ ಕಾಂಟ್ರಾಕ್ಷನ್ಗಿನ್ನೂ ಜಾಸ್ತಿ ಇರುತ್ತೆ ಫ್ರಮ್ ಎಲಿಮೆಂಟ್ ಟು ಎಲಿಮೆಂಟ್, ಯಾಕೆ? ರೀಸನನ್ನು ಬರೀಬೇಕು. ಸೆಕೆಂಡ್ ಆ್ಯಂಡ್ ಥರ್ಡ್ ಟ್ರಾನ್ಸಿಷನ್ ಸೀರೀಸ್ ಎಲಿಮೆಂಟ್ಸ್ ಆಟೋಮಿಕ್ ರೇಡಿಯಸ್ ಏನಾಗಿರುತ್ತೆ? ಸಿಮಿಲರ್ ಆಗಿರುತ್ತೆ, ಐಡೆಂಟಿಕಲ್ ಆಗಿರುತ್ತೆ, ಯಾಕೆ? ರೀಸನ್ಸನ್ನು ಬರೀಬೇಕಾಗುತ್ತೆ. ಟ್ರಾನ್ಸಿಷನ್ ಮೆಟಲ್ಸು ಗುಡ್ ಕೆಟಲಿಸ್ಟ್ ಆಗಿದೆ, ಯಾಕೆ? ಸೆಕೆಂಡ್ ಅಯನೈಸೇಷನ್ ಎಂಥಾಲ್ಪಿ ಆಫ್ ಕಾಪರ್ ಜಾಸ್ತಿ ಇರುತ್ತೆ, ಯಾಕೆ? ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೂಮೆಂಟ್ ಸ್ಕ್ಯಾಂಡಿಯಮ್ +3 0 ಆಗಿರುತ್ತೆ, ಯಾಕೆ? 3D ಸೀರೀಸ್ ಎಲಿಮೆಂಟ್ಸು ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟನ್ನು ಶೋ ಮಾಡುತ್ತೆ, ಯಾಕೆ? ರೀಸನ್ಸನ್ನು ಬರೀಬೇಕಾಗುತ್ತೆ. ಸೊ ನೆಕ್ಸ್ಟ್ ಈಸ್ ಸ್ಕ್ಯಾಂಡಿಯಮ್ +3 ಅಯಾನ್ಸ್ ಆರ್ ಕಲರ್ಲೆಸ್ ಆಗಿದೆ. ವೆನಡಿಯಮ್ +3 ಅಯಾನ್ಸ್ ಕಲರ್ಡ್ ಆಗಿದೆ, ಯಾಕೆ? ಸ್ಕ್ಯಾಂಡಿಯಮ್ +3 ಸಾಲ್ಟ್ಸ್ ಕಲರ್ಲೆಸ್ ಆಗಿದೆ. ಕ್ರೋಮಿಯಂ +3 ಸಾಲ್ಟ್ಸ್ ಕಲರ್ಡ್ ಆಗಿದೆ, ಯಾಕೆ? ಕಾಪರ್ +2 ಅಯಾನ್ಸ್ ಕಲರ್ಡ್ ಆಗಿದೆ. ಜಿಂಕ್ +2 ಅಯಾನ್ಸ್ ಕಲರ್ಲೆಸ್ ಆಗಿದೆ, ಯಾಕೆ? ಟೈಟಾನಿಯಂ +4 ಸಾಲ್ಟ್ಸ್ ಕಲರ್ಲೆಸ್ ಆಗಿದೆ. ಕ್ರೋಮಿಯಂ +3 ಸಾಲ್ಟ್ಸ್ ಕಲರ್ಡ್ ಆಗಿದೆ, ಯಾಕೆ? ಈ ರೀತಿಯಾಗಿ ನಿಮಗೆ ರೀಸನ್ ಟೈಪ್ ಕ್ವಶನ್ಸು ಫ್ರೇಮ್ ಆಗ್ತಾ ಹೋಗುತ್ತೆ. ಇದೆಲ್ಲ 1 ಮಾರ್ಕ್ ಕ್ವಶನ್ಸು ಸ್ಪ್ಲಿಟಿಂಗ್ ಟೈಪ್ ಆಫ್ ಕ್ವಶನ್ಸಲ್ಲಿ ಕೇಳ್ತಾರೆ. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಟ್ರಾನ್ಸಿಷನ್ ಎಲಿಮೆಂಟ್ಸು ಅಲಾಯ್ಸನ್ನು ಫಾರ್ಮೇಷನ್ ಮಾಡುತ್ತೆ, ಯಾಕೆ? F ಬ್ಲಾಕ್ ಎಲಿಮೆಂಟ್ಸನ್ನು ನಾವು ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರಿತೀವಿ, ಯಾಕೆ? ಟ್ರಾನ್ಸಿಷನ್ ಎಲಿಮೆಂಟ್ಸು ಕಾಂಪ್ಲೆಕ್ಸ್ ಕಾಂಪೌಂಡ್ಸನ್ನು ಫಾರ್ಮೇಷನ್ ಮಾಡುತ್ತೆ, ಯಾಕೆ? ಸೊ ಇದಿಷ್ಟು ನಿಮಗೆ ಗಿವ್ ರೀಸನ್ಸ್ ಟೈಪ್ ಆಫ್ ಕ್ವಶನ್ಸ್ ಆಗಿತ್ತು. ಎಗೇನ್ ನಾನು ಹೇಳ್ತಾ ಇದ್ದೀನಿ, ಇದನ್ನು ಸ್ಪ್ಲಿಟಿಂಗ್ ಟೈಪ್ ಆಫ್ ಕ್ವಶನ್ಸಲ್ಲೂ ಕೇಳ್ಬೋದು, ಆರ್ MCQಸಲ್ಲೂ ಕೇಳ್ಬೋದು, ಆರ್ ಫಿಲ್ ಇನ್ ದ ಬ್ಲಾಂಕ್ಸಲ್ಲೂ ಕೂಡ ಕೇಳುವಂಥ ಚಾನ್ಸಸ್ ಇರುತ್ತೆ.
ಸೊ ನೆಕ್ಸ್ಟ್ 1 ಮಾರ್ಕ್ ಕ್ವಶನ್ಸ್ ಬರೋದಾದರೆ ಎಗೇನ್ ಈ 1 ಮಾರ್ಕ್ ಕ್ವಶನ್ಸನ್ನು MCQಸಲ್ಲೂ ಕೇಳ್ಬೋದು, ಫಿಲ್ ಇನ್ ದ ಬ್ಲಾಂಕ್ಸಲ್ಲೂ ಕೇಳ್ಬೋದು, 3 ಮಾರ್ಕ್ಸ್ ಕ್ವಶನ್ಸಲ್ಲಿ ಸ್ಪ್ಲಿಟಿಂಗ್ ಟೈಪ್ ಆಫ್ ಕ್ವಶನ್ಸಲ್ಲೂ ಕೂಡ ಇದನ್ನು ಕೇಳುವಂಥ ಚಾನ್ಸಸ್ ಇರುತ್ತೆ. ಎಗೇನ್ 1+1+1 ಫಾರ್ಮೆಟಲ್ಲಿ ಕೇಳ್ಬೋದು. ಅಂದರೆ 2 ಕ್ವಶನ್ಸ್ ಗಿವ್ ರೀಸನ್ಸ್ ಟೈಪ್ ಆಫ್ ಕ್ವಶನ್ಸನ್ನು ಕೇಳಿ ಇನ್ನೂ 1 ಕ್ವಶನ್ ಇದರಲ್ಲಿ ಯಾವುದಾದ್ರೂ ಒಂದು ಡೆಫಿನೇಷನನ್ನು ಕೇಳ್ಬೋದು. ಸೊ ಈ ರೀತಿಯಾಗಿ ಚಾನ್ಸಸ್ ಇರುತ್ತೆ. ಕ್ವಶನ್ಸ್ ಏನೇನಿದೆಯೋ ಅದನ್ನು ಪರ್ಫೆಕ್ಟಾಗಿ ಕಲ್ತ್ಕೊಳ್ಳಿ. ಅವ್ರು ಹೇಗೆ ಕೇಳಿದ್ರು ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಓಕೆ, ಫಸ್ಟ್ ಕ್ವಶನ್ ನೋಡೋದಾದರೆ ನೇಮ್ ದ ಎಲಿಮೆಂಟ್ ಎಕ್ಸಿಬಿಟ್ ದ ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್. ಇಂಟರ್ಸ್ಟಿಷನಲ್ ಕಾಂಪೌಂಡ್ಸ್ ಅಂದರೆ ಏನು? ಜನರಲ್ ಆಕ್ಸಿಡೇಷನ್ ಸ್ಟೇಟ್ ಏನಾಗಿದೆ ಆಕ್ಟಿನೈಡ್ಸ್ಗೆ. ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೂಮೆಂಟನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಇರ್ತಕ್ಕಂಥ ಫಾರ್ಮುಲಾ ಯಾವುದು? Cu+2 ಆ್ಯಂಡ್ Cu+ ಇವೆರಡರಲ್ಲಿ ಕಂಪೇರ್ ಮಾಡಿದರೆ ಯಾವುದು ತುಂಬ ಸ್ಟೇಬಲ್ ಆಗಿರುತ್ತೆ ಅಕ್ವೈಸ್ ಸೊಲ್ಯೂಷನಲ್ಲಿ. 3D ಸೀರೀಸ್ ಎಲಿಮೆಂಟಲ್ಲಿ ನೀವು ಒಂದು ಎಲಿಮೆಂಟನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಆ ಎಲಿಮೆಂಟು ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟನ್ನು ಶೋ ಅಪ್ ಮಾಡಲ್ಲ. ಅಂಥ ಎಲಿಮೆಂಟ್ ಯಾವುದು? ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕೇಳ್ಬೋದು. ಡಿ ಬ್ಲ್ಯಾಕ್ ಎಲಿಮೆಂಟ್ಸ್ ಆ್ಯಂಡ್ ಎಫ್ ಬ್ಲ್ಯಾಕ್ ಎಲಿಮೆಂಟ್ಸ್. ಎಫ್ ಬ್ಲ್ಯಾಕ್ ಎಲಿಮೆಂಟ್ಸಲ್ಲಿ ಲ್ಯಾಂಥನೈಡ್ಸ್ದು ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕೇಳ್ಬೋದು. ಆಕ್ಟಿನೈಡ್ಸ್ದು ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕೂಡ ಕೇಳ್ಬೋದು. ಮಿಸ್ ಮೆಟಲ್ದು ಕಾಂಪೋಸಿಷನ್ ಏನಾಗಿರುತ್ತೆ? Zn+2 ಆ್ಯಂಡ್ Cu+2 ಇವೆರಡರಲ್ಲಿ ಕಂಪೇರ್ ಮಾಡಿದರೆ ಯಾವುದು ಕಲರ್ಲೆಸ್ ಆಗಿದೆ? Ti+2 ಆ್ಯಂಡ್ V+2 ಇವೆರಡರಲ್ಲಿ ಯಾವುದರಲ್ಲಿ ಜಾಸ್ತಿ ಅನ್ಪೇರ್ಡ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇರುತ್ತೆ? ಸೊ ಈ ರೀತಿಯಾಗಿ 1 ಮಾರ್ಕ್ ಕ್ವಶನ್ಸನ್ನು ನಿಮಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ಇದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿತ್ತು ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿನೇಷನ್ಗೆ ಫ್ರಮ್ ದ ಚಾಪ್ಟರ್ ಡಿ ಆ್ಯಂಡ್ ಎಫ್ ಬ್ಲ್ಯಾಕ್ ಎಲಿಮೆಂಟ್ಸ್. ನಾನು ಈಗಾಗಲೇ PCMB ಈ 4 ಸಬ್ಜೆಕ್ಟ್ಸ್ದು ಬ್ಲೂ ಪ್ರಿಂಟ್ ಕಂಪ್ಲೀಟ್ ಅನಾಲಿಸಿಸ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ನೋಡಿ, ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್ ಗೈಸ್.